ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕರಿಬೇವಿನ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹವ್ಯಕರ ಮನೆಯಲ್ಲಿ ಇದು ಒಂದು ಕಾಮನ್ ರೆಸಿಪಿ. ಯಾಕೆಂದರೆ ದಿನ ಬೆಳಗ್ಗೆ ಚಟ್ನಿ, ಸಾಂಬಾರು, ಬಾಜಿ ಅದನ್ನೆಲ್ಲ ದಿನ ಮಾಡೋಕ್ಕಾಗೋದಿಲ್ವಲ್ಲ. ಹಾಗಾಗಿ ಎಮರ್ಜೆನ್ಸಿಗೆ ಅಂತ ನಾವು ಇದನ್ನು ಇಟ್ಕೊಳ್ತೀವಿ. ಇದನ್ನ ಹಾಕ್ಕೊಂಡು ಇದಕ್ಕೆ ಒಳ್ಳೆಣ್ಣೆ ಅಂದರೆ ನೀವು ಬೇರೆ ಯಾವ್ದು ತೆಂಗಿನೆಣ್ಣೆ ಬಿಟ್ಟು ಬೇರೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಎಳ್ಳೆಣ್ಣೆ, ಶೇಂಗಾ ಎಣ್ಣೆ ಅದನ್ನು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ಇದನ್ನು ಟೇಸ್ಟ್ ಮಾಡಿ ನೋಡಿ ನೀವು. ನೋಡಿ, ನಮ್ಮನೆ ಕರಿಬೇವಿನ ಗಿಡ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದರಲ್ಲಿ ನಾನು ತುಂಬಾ ಎಲೆಗಳನ್ನು ಕಿತ್ಕೊಳ್ತೀನಿ. ನೋಡಿ, ಈಗ ನಮ್ಮಲ್ಲಿ 3 ಜಾತಿ ಕರಿಬೇವಿನ ಗಿಡ ಇದೆ. ಒಂದು ಚಿಕ್ಕದು, ಒಂದು ಮೀಡಿಯಮ್ಮು, ಒಂದು ತುಂಬ ದೊಡ್ಡದು. ಒಂದೊಂದು ಥರ ಪರಿಮಳ ಇರುತ್ತೆ. ಒಂದು ಸ್ವಲ್ಪ ಕಡಿಮೆ, ಒಂದು ಸ್ವಲ್ಪ ಜಾಸ್ತಿ, ಹೀಗೆ ಇರುತ್ತೆ. ನೋಡಿ, ನಾನಿದು ದೊಡ್ಡ ದೊಡ್ಡ ಎಲೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದನ್ನು ಸುಮಾರು ಚಟ್ನಿ ಪುಡಿಗೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಯಾಕೆಂದರೆ ತುಂಬ ಜಾಸ್ತಿ ದೊಡ್ಡ ದೊಡ್ಡ ಎಲೆ ಸಿಗುತ್ತೆ ಅಂತ. ನೋಡಿ, ಈಗ ಇದನ್ನು ಎಷ್ಟೊಂದು ಎಲೆ ತಂದ್ಕೊಂಡಿದ್ದೀನಿ. ಕನಿಷ್ಠ ಒಂದು 4 ಮುಷ್ಟಿ ಎಲೆ ಇರ್ಬೋದು. ನೋಡಿ, ಇದರಲ್ಲಿ ಎಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಎಲ್ಲ ಸೋಸಿ ಈಗ ಈ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಗ್ರೀನಾಗಿ. ನೋಡಿ, ಸುಮಾರು ಒಂದು 3 ಹಿಡಿ ಇರ್ಬೋದು. ಕರಿಬೇವು ಎಷ್ಟು ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿ. ಈಗ ಇದನ್ನು ಸಣ್ಣ ಉರಿನಲ್ಲಿ ಗರಿ ಆಗೋವರೆಗೂ ಹುರಿರಿ. ದೊಡ್ಡ ಫ್ಲೇಮ್ ಇಟ್ಕೊಂಡ್ರೆ ಇದು ಕತ್ತೋಗ್ಬಿಡತ್ತೆ. ಆಗ ಚಟ್ನಿ ಪುಡಿ ಸ್ಮೆಲ್ ಚೆನ್ನಾಗಿರೋದಿಲ್ಲ. ನಾವು ಇದಕ್ಕೆ ಚಟ್ನಿ ಪುಡಿ ಮತ್ತು ಖಾರ ಪುಡಿ ಎರಡೂ ಹೇಳ್ತೀವಿ. ನೋಡಿ, ಇದನ್ನು ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಕೈ ಆಡ್ತಾ ಇದ್ದರೆ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಸರಿಯಾಗಿ ಫ್ರೈ ಆಗುತ್ತೆ ಎಲ್ಲ ಕಡೆನೂ. ನೋಡಿ, ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಊರಿನಲ್ಲಿ. ನೋಡಿ, ಕಲರ್ ಚೇಂಜ್ ಆಗಿದೆ, ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ನೋಡಿದ್ರೆ ಸ್ವಲ್ಪ ಗರಿ ಅಂತ ಅನಿಸ್ಬೇಕು. ನೋಡಿ, ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ತಿರುತ್ತಾ ಇದ್ದರೆ ಇದು ಚೆನ್ನಾಗಿ ಗರಿ ಆಗುತ್ತೆ. ಕಲರು ಚೇಂಜ್ ಆಗಿದೆ. ನೋಡಿ, ಫುಲ್ ಗ್ರೀನ್ ಇತ್ತಲ್ವ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದು ಪೂರ್ತಿ ಗರಿ ಆಗಿದೆ ಅಂತ ಅನಿಸಿದ ಮೇಲೆ ಇದಕ್ಕೆ ಉಳಿದಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದು ಫುಲ್ ಗರಿ ಆಗಿದೆ. ಈಗ ಇದು ಪುಟಾಣಿ ಬೇಳೆ, ಒಂದು 3 ಸೌಟು ಪುಟಾಣಿ ಬೇಳೆನ ಹಾಕ್ಕೊಂಡಿದ್ದೀವಿ. ನೋಡಿ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಂದು 3 ಸೌಟು ಪುಟಾಣಿ ಬೇಳೆ ಹಾಕ್ಕೊಂಡ್ರೆ ಅದನ್ನ ಒಂದು 5 ನಿಮಿಷ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ಉಳಿದಿದ್ದನ್ನೆಲ್ಲ ಹಾಕ್ತಾ ಹೋಗಬೇಕು. ನೋಡಿ, ತೋರಿಸ್ತೀನಿ ನಾನೀಗ. ಈ ಪುಟಾಣಿ ಬೇಳೆ ಒಂಚೂರು ಕೆಂಪಾಗಲಿ, ಆಗ ಉಳಿದಿದ್ದನ್ನೆಲ್ಲ ಹಾಕ್ತಾ ಹೋಗೋಣ. ಈಗ ಒಂಚೂರು ಫ್ಲೇಮನ್ನು ದೊಡ್ಡ ಮಾಡ್ಕೊಳ್ಳಿ. ನೋಡಿ, ಪುಟಾಣಿ ಬೇಳೆನ ತೋರಿಸ್ತಾ ಇದ್ದೀನಿ. ಎಲ್ಲರೂ ಪುಟಾಣಿ ಬೇಳೆ ಯೂಸ್ ಮಾಡೋದಿಲ್ಲ, ಕಡಲೆಬೇಳೆ. ನಿಮ್ಗೆ ಯಾವ ಬೇಳೆ ಇಷ್ಟ ಆಯಿತು ಅದನ್ನ ಹಾಕ್ಕೊಳ್ಬೋದು. ನೋಡಿ, ಇದು ಸ್ವಲ್ಪ ಫ್ರೈ ಆಗಿದೆ, ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಕರಿಬೇವನ್ನು ಸ್ವಲ್ಪ ನುರ್ಕೊಂಡಿದ್ದೀನಿ. ಯಾಕೆಂದರೆ ಮಿಕ್ಸಿಗೆ ಹಾಕೋದಕ್ಕೆ ಸ್ವಲ್ಪ ಈಸಿ ಆಗುತ್ತಲ್ವ, ಮತ್ತು ಅದು ಗರಿ ಆಗಿದೆ, ಹಾಗಾಗಿ ಸ್ವಲ್ಪ ನುರಿದಿದ್ದೀನಿ ಕೈಯಲ್ಲೇ. ನೋಡಿ, ಈಗ ಪುಟಾಣಿ ಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1 ಸೌಟಾಗುವಷ್ಟು ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ. ನೋಡಿ, 3 ಸೌಟು ಪುಟಾಣಿ ಬೇಳೆ ಹಾಕಿದ್ವಲ್ಲ, ಈಗ ಅದಕ್ಕೆ 1 ಸೌಟು ಉದ್ದಿನ ಬೇಳೆನ 1 ಸೌಟು ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಮುಷ್ಟಿ ಕೊತ್ತಂಬರಿನ ಹಾಕಬೇಕು. ಅರ್ಧದಿಂದ 3/4 ಮುಷ್ಟಿ ಆಗ್ಬೋದು. ಕೊತ್ತಂಬರಿನ ಹಾಕಿ ಇದಕ್ಕೆ ಕೊತ್ತಂಬರಿನೂ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿ. ನಾವು ಯಾವುದನ್ನೂ ಸಪ್ರೇಟಾಗಿ ಹುರ್ಕೊಳ್ಬೇಕು ಅಂತಿಲ್ಲ, ಹಾಕ್ತಾ ಹೋಗ್ಬೋದು. 1 ಸ್ಪೂನು ಸಾಸಿವೆ ಕಾಳು, 1 ಸ್ಪೂನ್ ಎಳ್ಳು, ಇದಿಷ್ಟನ್ನು ಹಾಕಿ ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿ. ಇದೇನು ತುಂಬ ಹೊತ್ತು ಫ್ರೈ ಮಾಡಬೇಕು ಅಂತಿಲ್ಲ, ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸಣ್ಣ ಊರಿನಲ್ಲಿ. ಹಾಗೆ ಒಂದು ದೊಡ್ಡ ಚೂರು ಇಂಗನ್ನು ಕೂಡ ಇದರ ಜೊತೆ ಹಾಕ್ಕೊಳ್ಬೇಕು. ನೋಡಿ, ನಿಮಗೆ ಈಗ ತೋರಿಸ್ತೀನಿ. ನೋಡಿ, ಒಂದು ದೊಡ್ಡದು ಇಂಗನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಪರಿಮಳ. ನೋಡಿ, ಈಗ ಇದನ್ನು ಹಾಕಿ ಮತ್ತೊಂದು 2 ನಿಮಿಷ ಫ್ರೈ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗೆಲ್ಲನೂ ಫ್ರೈ ಮಾಡಿ ಆಯಿತು.
ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಕೂಡ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ವಾಟೆ ಹುಳಿ ಪುಡಿ ಎರಡನ್ನೂ ಈಗಲೇ ಆ್ಯಡ್ ಮಾಡ್ತೀವಿ ನೋಡಿ. ಹಾಗೆ ನಾವು ಮೆಣಸಿನ ಕರೆನ ಯೂಸ್ ಮಾಡೋದಿಲ್ಲ, ಮೆಣಸಿನ ಹಿಟ್ಟನ್ನು ಯೂಸ್ ಮಾಡ್ತೀವಿ. ನಾವು ಬೇಸಿಗೆನಲ್ಲೇ ಒಂದು 5-6 ಎಷ್ಟು ಕೆ ಜಿ ಬೇಕು ಅಂತ ಅಷ್ಟನ್ನು ಒಣಮೆಣಸನ್ನು ತಂದು ಚೆನ್ನಾಗಿ ತೊಳೆದು 8 ಬಿಸಿಲು ಒಣಸಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಅರ್ಧ ಹಾಗೆ ಇಟ್ಕೊಳ್ತೀವಿ, ಉಳಿದಿದ್ದ ಅರ್ಧನ ಈ ರೀತಿ ನೋಡಿ ಕರಡಿಗೆನಲ್ಲಿ ಇದೆಯಲ್ಲ ಹಾಗೆ ಪೌಡ್ರ್ ಮಾಡಿ ಆ ಪೌಡ್ರನ್ನು ಕೂಡ 2 ಬಿಸಿಲು ಒಣಸಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಇದನ್ನು ನಾವು ವರ್ಷ ಪೂರ್ತಿ ಯೂಸ್ ಮಾಡ್ತೀವಿ. ಈ ಚಟ್ನಿ ಪುಡಿ ಮತ್ತು ಸಾಂಬಾರು ಪೌಡ್ರು ಎಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀವಿ. ಈಗಲೇ ಅದನ್ನ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಯಾಕೆಂದರೆ ನಾವು ಕಲ್ಲುಪ್ಪನ್ನು ಹಾಕಿರ್ತೀವಿ, ಅದರ ಸ್ವಲ್ಪ ನೀರಿನ ಅಂಶ ಇದ್ದು ಬಿಡುತ್ತೆ. ಈಗ ಉಪ್ಪು ಹಾಕಾಯಿತು. ಹುಳಿಗೆ ವಾಟ ಹುಳಿನ ಯೂಸ್ ಮಾಡ್ತೀವಿ ನಾವು, ಅದನ್ನು ಈಗಲೇ ಆ್ಯಡ್ ಮಾಡ್ತಾಯಿದ್ದಾರೆ ನೋಡಿ. ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ಆಯಿತು. ಈಗ ಇದನ್ನು 2 ನಿಮಿಷ ಫ್ರೈ ಮಾಡಿ ನಾವು ಊರಿನ ಆರಿಸ್ತಾ ಇದ್ದೀವಿ. ಯಾಕೆಂದರೆ ಬಾಣಲಿನ ಸ್ವಲ್ಪ ಬಿಸಿಯಾಗಿರುತ್ತಲ್ವ. ಈಗ ನೋಡಿ ಮೆಣಸಿನಟ್ಟು ಎಷ್ಟು ಚೆನ್ನಾಗಿ ಕಲರ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಈಗ ಇದ್ರ ಜೊತೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಖಾರ ಬೇಕು ಅನಿಸುತ್ತೋ ಅಷ್ಟು ಖಾರಕ್ಕೆ. ನಮ್ಮಲ್ಲಿ ಮೀಡಿಯಮ್ ಖಾರ, ಹಾಗಾಗಿ ನಾವು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಕಲರ್ ಹೇಗಿದೆ ಅಂತ. ಈಗ ಇದನ್ನು ಎಷ್ಟು ಬೇಕೋ ಅಷ್ಟು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನೋಡಿ ಒಂದು 3 ಸೌಟ್ ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ಕೂಡ ಫ್ಲೇಮ್ ಸಣ್ಣನೇ ಇದೆ, ಇರಲೇಬೇಕು ಅಂತ ಕೂಡ ಏನಿಲ್ಲ. ನೋಡಿ ಇದನ್ನು ಈಗ ಒಂದು 2 ನಿಮಿಷ ಫ್ರೈ ಮಾಡಿ ಆಯಿತು. ಈಗ ಕೊನೆಯಲ್ಲಿ ಒಂದು 2-3 ಸ್ಪೂನು ತೆಂಗಿನೆಣ್ಣೆನ ಹಾಕಬೇಕು. ಇದರಿಂದ ಏನಾಗುತ್ತೆ ಅಂದರೆ ಮೆಣಸಿನ ಹಿಟ್ಟು ಒಂಥರ ಘಾಟ್ ಇರುತ್ತಲ್ಲ, ಆ ಘಾಟು ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು 3 ಸ್ಪೂನು ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಊರಿನ ಆರಿಸಿದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಈಗ ಫೈನ್ ಪೌಡ್ರ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದನ್ನು ಒಂದು 5 ನಿಮಿಷ ಹೊರಗಿಟ್ಟು ಅದು ತಣ್ಣಗಾದ್ಮೇಲೆ ಒಂದು ಜಾರಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಟೈಮಲ್ಲೂ ನಾವು ಚಟ್ನಿ, ಬಾಜಿ, ಸಾಂಬಾರು ಅಂತ ಮಾಡೋಕ್ಕಾಗೋದಿಲ್ವಲ್ಲ, ಆಗ ಇದನ್ನು ಹಾಕ್ಕೊಂಡು ತಿನ್ಬೋದು. ಮತ್ತು ಬಿಸಿ ದೋಸೆ ನಾವು ಬಂಡಿ ಮೇಲೆ ಇರೋವಾಗಲೇ ಹಾಕಿ ಅದ್ರ ಮೇಲೆ ಎಣ್ಣೆ ಹಾಕಿ ಕೂಡ ತಿನ್ಬೋದು. ಥ್ಯಾಂಕ್ ಯು.